ನಮಸ್ಕಾರ. ಇವತ್ತಿನ ಈ ಸಂಚಿಕೆ ಮೈಸೂರು ಲಲಿತಾದ್ರಿ ನಗರದಲ್ಲಿ 30-40 ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಸಪ್ರೇಟಾಗಿ ಕಟ್ಟಿರುವಂಥ ಮನೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಮೇಲ್ಗಡೆ 2 ಬೆಡ್ರೂಮ್. ಸೊ 2 ಪೋರ್ಷನ್ ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಅಂದರೆ ಒಂದು ಪೋರ್ಷನಲ್ಲಿ ತಾವಿದ್ದುಕೊಂಡು ಇನ್ನೊಂದನ್ನು ನೀವು ರೆಂಟಿಗೆ ಕೊಡ್ಬೋದು, ಅಥವಾ ಎರಡೂ ನಾವು ರೆಂಟ್ ಕೊಟ್ಟು ರೆಂಟ್ ಅರ್ನಿಂಗಿಗೆ ಬಹಳ ಯೋಗ್ಯವಾಗಿರುವಂತಹ ಜಾಗ ಎಲ್ಲಿದೆ ಈ ಲಲಿತಾದ್ರಿ ನಗರ ಅಂತಂದರೆ ಮೈಸೂರು ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿರುವಂತಹ ಇದು ಲೇಔಟ್ ಆಗಿರುತ್ತೆ. ಇದನ್ನು ಡೆವಲಪ್ ಮಾಡಿರುವಂಥದ್ದು ಸರ್ಕಾರ. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದವರು ಈ ಲೇಔಟ್ನ ಡೆವಲಪ್ ಮಾಡಿದ್ದಾರೆ. ಮನೆ ಒಳಗೆ ಹೋಗ್ತಾ ನಾನು ನಿಮಗೆ ಇದರ ಮಿಕ್ಕಿದ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಮೈಸೂರು ಪ್ಯಾಲೇಸಿಂದ ಈ ಲೊಕೇಶನ್ನು ಅಂದರೆ ದೇವರಾಜ ರೋಡ್ ಇರ್ಬೋದು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಿಂದ ಈ ಲೊಕೇಶನ್ ಇರೋದು ಅಬೌಟ್ 12 ಕಿಲೋಮೀಟರ್ ಆಗುತ್ತೆ. ಮೈಸೂರು APMC ಯಾರ್ಡ್, ನಂಜನಗೂಡು ರಸ್ತೆಯಲ್ಲಿರುವಂಥ APMC ಯಾರ್ಡ್ ಏನಿದೆ ಅದರ ಹಿಂಭಾಗಕ್ಕೆ ಬರುವಂತಹ ಏರಿಯಾ. ಕುಡಿಯೋ ನೀರಿನ ವ್ಯವಸ್ಥೆ, ನಾನು ಎಲ್ಲ ವೀಡಿಯೋಗಳಲ್ಲಿ ಫಸ್ಟ್ ಹೇಳುವಂಥ ವಿಚಾರ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಈ ಲೇಔಟಲ್ಲಿ ಇರುವಂತಹ ಎಲ್ಲ ಮನೆ ಸರ್ಕಾರದಿಂದ ದಿನನಿತ್ಯ ನೀರು ಸರಬರಾಜು ಆಗುತ್ತೆ. ಅಂದರೆ ಗೌರ್ಮೆಂಟಿಂದ ವಾಟರ್ ಸಪ್ಲೈ ಇದೆ. ಈಗ ನಾನು ನಾರ್ತ್ ಫೇಸಿಂಗ್ ಸೈಟ್ ಇದು. ಈ ನಾರ್ತ್ ಫೇಸಿಂದ ಎಂಟ್ರಿ ಆಗಿದ್ದೀನಿ. 2 ರೂಮ್ಗಳ ಗ್ರೌಂಡ್ ಫ್ಲೋರಲ್ಲಿ ಹಾಲು, ನಿಮಗೆ ಫ್ಯಾನು, ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟಿಂಗು, CCTV ಕ್ಯಾಮ್ರಾ, TV ಕ್ಯಾಬಿನೆಟು, ಅದಾದ ನಂತರ 2 ರೂಮ್ಗಳನ್ನ ತೋರಿಸ್ತೀನಿ. 2 ರೂಮ್ಗಳಿಗೂ 2ಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ರೂಮ್ ನಂಬರ್ 1 ತೋರಿಸ್ತೀನಿ. ನಾವು ರೂಮ್ ನಂಬರ್ 1ಅಲ್ಲಿ ಏನೇನು ನೋಡಬಹುದು ನೋಡಿ. ಇಲ್ಲೂ ಅಷ್ಟೇ AC ಪಾಯಿಂಟು, ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಸ್ಲೈಡಿಂಗ್ ವಾರ್ಡ್ರೋಬ್ಗಳು, ವಿಟ್ರಿಫೈಡ್ ಟೈಲ್ಸು. ಅದಾದ ನಂತರ ಒಂದು ಅಟ್ಯಾಚ್ ಬಾತ್ರೂಮ್. 2 ರೂಮ್ಗಳಿಗೂ 2 ಅಟ್ಯಾಚ್ ಬಾತ್ರೂಮ್ನ ಕೊಟ್ಟಿದ್ದಾರೆ. ಸೊ ಮನೆಯ ವಿಚಾರವಾಗಿ ಬಂದಾಗ, ಅಂದರೆ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದಾಗ ಇನ್ನೇನೂ ಸಹ ಕಾಮಗಾರಿಗಳು ಪೆಂಡಿಂಗ್ ಇಲ್ಲ. ನಾನೀಗ ನಾರ್ತಿಂದ ಎಂಟ್ರ್ ಆಗಿದ್ದೀನಿ. ಸರಿಸುಮಾರು ನೀವು 6-8 ಸೀಟ್ರು ಸೋಫಾನ ಹಾಕ್ಕೋಬೋದು. ಈಗ ನೋಡ್ತಾ ಇರುವಂಥದ್ದು ಪೂಜಾ ರೂಮು. ಇದು ಈಸ್ ಫೇಸಿಂಗ್ ವೆಸ್ಟ್. ಅದಾದ ನಂತರ ಐ ವಿಲ್ ಶೋ ಯು ರೂಮ್ ನಂಬರ್ 2 ವಿಚ್ ಇಸ್ ಅ ಮಾಸ್ಟರ್ ಬೆಡ್ರೂಮ್. ನಾನು ಇವಾಗ ಮಾಸ್ಟರ್ ಬೆಡ್ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನಿಮಗೆ ವಾರ್ಡ್ರೋಬ್ಗಳಿದೆ, ಪ್ರೊಫೈಲ್ ಲೈಟಿಂಗು, ಫಾಲ್ ಸೀಲಿಂಗು, ಫ್ಯಾನು, AC ಪ್ರತಿಯೊಂದು. ಅಂದರೆ ಈ ಮನೆ ಒಳಗೆ ಬಂದು ನೀವು ವಾಸಕ್ಕೆ ಏನೇನು ಬೇಕು ಯೋಗ್ಯವಾಗಿರೋಕ್ಕೆ ಇಮಿಡಿಯೇಟಾಗಿ ಬಂದು ಎಲ್ಲವೂ ಇದೆ. ಕಾಮಗಾರಿ ಈಗ ಮುಗಿದಿರೋ ಕಾರಣದಿಂದಾಗಿ ಸ್ವಲ್ಪ ಈ ಪೇಂಟಿನ ಸಾಮಾನುಗಳಲ್ಲೇ ಇಟ್ಟಿದ್ದಾರೆ. ಅದಾದ ನಂತರ ನೀವೊಂದು ಚಿಕ್ಕದಾಗಿರುವಂತಹ ಡೈನಿಂಗ್ ಟೇಬಲ್ನ ಇಲ್ಲೇ ಅಕಾಮಿಡೇಟ್ ಮಾಡ್ಕೋಬೇಕು. ಪಕ್ಕದಲ್ಲೇ ಗ್ರನೈಟ್ ಸ್ಲ್ಯಾಬ್ ಮೇಲೆ ನೀಟಾಗಿರುವಂಥ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಬ್ಯೂಟಿಫುಲಿ ಡನ್. ಅಂದರೆ ಬ್ಯೂಟಿಫುಲ್ ಡನ್ ಏನನ್ನ ಅಂತಂದರೆ ಮೆಟೀರಿಯಲ್ ಯೂಸ್ಡು, ಸ್ಪೇಸ್ ಯುಟಿಲೈಸೇಷನ್ನು, ಕಿಚನ್ ಏರಿಯಾ ತೋರಿಸ್ತಾ ಇದ್ದೀನಿ. ಈಗಾಗಲೇ ಗ್ರನೈಟ್ ಟಾಪು, ಚಿಮ್ನಿ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸು, ಸಿಂಕು, ಅದಕ್ಕೆ ಬೇಕಾಗಿರುವಂಥ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಪಾಯಿಂಟು. ಈಗ ವಾಷಿಂಗ್ ಮಿಷಿನ್, ಬಟ್ಟೆ ಒಗೆದು ಒಣಗಿ ಹಾಕ್ಕೋಬೇಕು, ಅದಕ್ಕೋಸ್ಕರ ಜಾಗ. ಒಂದು ಕಾಮನ್ ವಾಶ್ರೂಮ್, ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ, ರೂಮಲ್ಲಿ ಹೋಗೋದು ಬೇಡ, ಅದಕ್ಕೆ ಅವರಿಗೆ ಇಲ್ಲೇ ನೋಡಿ ಇದನ್ನು ಜಾಗನ ಯೂಸ್ ಮಾಡ್ಕೋಬೋದು. ವಾಷಿಂಗ್ ಮಿಷಿನ್, ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಈಗ ಈ ಮನೆ ಹೇಗಿದೆ, ಇದೇ ಥರ ಎಲ್ಲ ಈ ಮನೇಲಿ ಇನ್ನೊಂದು ವಿಚಾರ ಬಿಟ್ಬಿಟ್ಟಿದೆ. ಈ ಮನೇಲಿ ಯೂಸ್ ಮಾಡಿರುವಂತಹ ಎಲ್ಲ ಡೋರ್ಗಳು, ವಿಂಡೋಸು, ಫ್ರೇಮ್ಸು, ಶಟರ್ಸು ಇವೆಲ್ಲ ಅಂದರೆ ಟೀಕೆ ಎಲ್ಲವೂ. ಆಲ್ಮೋಸ್ಟ್ ಈ ಇಂಟರ್ನಲ್ ಡೋರ್ಸು ನೋಡಿ, ಇದು ಟೀಕಿದೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಈಗ ಏನರ್ಥ ಆಗಿದೆ ಅಂದರೆ ಇದು ಗ್ರೌಂಡ್ ಫ್ಲೋರ್ಲಿ ಇರುವಂತಹ ಮನೆ. ಎಲ್ಲೂ ಸಹ ನಿಮಗೆ ಜಾಗ ವೇಸ್ಟ್ ಆಗದಿರುವಂತೆ ಸಂಪೂರ್ಣವಾಗಿ ಯೂಸ್ ಆಗಬೇಕು. ಒಂದು ಫ್ಯಾಮಿಲಿಗೆ ಏನೇನು ಬೇಕು ಇವೆಲ್ಲವೂ ಕೆಲಸ ಕಾಮಗಾರಿಗಳು ಪ್ರತಿಯೊಂದು ಮುಗಿದಿರುವಂತಹ ಮನೆ. ಅಂದರೆ ನೀವು ನಾಳೆ ಬರ್ತೀರಿ, ಮನೆ ಬೇಕು ಅಂತ ಮನೆ ನೋಡ್ತೀರಿ, ಇನ್ನೂ ಕಾಮಗಾರಿ ಪೆಂಡಿಂಗ್ ಇದೆ, ಅಯ್ಯೋ ಫ್ಯಾನ್ ಹಾಕಿಲ್ಲ, ಲೈಟ್ ಹಾಕಿಲ್ಲ, ಫಾಲ್ ಸೀಲಿಂಗ್ ಇಲ್ಲ, ಗ್ರಾನೈಟ್ ಫ್ಲೋರಿಂಗ್ ಇಲ್ಲ, ಇದು ಕಿಚನ್ ಸರಿ ಇಲ್ಲ, ಏನು ಎಲ್ಲ ಸಂಪೂರ್ಣವಾಗಿ ಮುಗಿದೋಗಿದೆ. ಈಗ ಹೇಗಿದೆ ಈ ಮನೆ ಹೇಗಿದೆ, ಇದೇ ಯಥಾವತ್ತಾಗಿ ಮೇಲ್ಗಡೆ ಇದೆ. ಅಂದರೆ ಸೇಮ್ ಆ್ಯಸ್ ಇಟ್ ಈಸ್, ಇದು ಫೋಟೋ ಕಾಪಿ, ಜೆರಾಕ್ಸ್ ಕಾಪಿ ಅಂತಾರಲ್ಲ ಆಗಿರುವಂತಹ ಮನೆ. ಸೊ ಈ ಮನೆ ನೋಡ್ತಾ ಇದ್ದು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಸೇಲ್ಗಿದೆ. ಇದರ ಬಗ್ಗೆ, ಇದರ ರೇಟ್ ಎಷ್ಟು ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಂದರೆ ಕೆಳಗಿನ ಕಾಲಮಲ್ಲಿ ನಾನು ಕೊಟ್ಟಿರ್ತೀನಿ ರೇಟ್ನ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್ ಮಿ. ಥ್ಯಾಂಕ್ ಯು.